ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ತುಮಕೂರಿನ ಟೌನ್ ಹಾಲ್ ವೃತ್ತದ ಬಳಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ರೈತರ ಜಮೀನಿನಲ್ಲಿನ ಫಲವತ್ತತೆಯ ಮಣ್ಣನ್ನ ಕೆರೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಕೆರೆಗಳಿಗೆ ಸೇರ್ತಾ ಇದೆ. ಕೆರೆಗಳಲ್ಲಿ ಹೂಳೆತ್ತುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಿಲ್ಲ. ಕೆರೆಯ ಮಣ್ಣನ್ನು ಜಮೀನುಗಳಿಗೆ ಹಾಕುವುದಕ್ಕೂ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ರೈತರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ತುಮಕೂರು ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನ ಒಂದು ಕಡೆ ಕಲ್ಪಿಸಿಲ್ಲ. 40 ವರ್ಷ ಕಳೆದರೂ ಸಹ ಅಪ್ಪರ್ ಭದ್ರಾದಿಂದ ಹಳ್ಳಿಗಳಿಗೆ ನೀರನ್ನ ಹರಿಸಿಲ್ಲ. ಎತ್ತಿನ ಹೊಳೆಯಲ್ಲಿ ಸಮರ್ಪಕ ನೀರು ಪೂರೈಸುವಲ್ಲಿ ಸರ್ಕಾರ ಕೂಡ ವಿಫಲ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚಾಯಿತು ಅಂತ ಹೇಳಿ ಆದರೆ ಕಾಮಗಾರಿಯನ್ನೇ ಇನ್ನೂ ಸಹ ಮುಗಿಸಿಲ್ಲ. ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಖಂಡನೆ ಅಂತ ಹೇಳಿ ರೈತ ಮುಖಂಡರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಗಳ ಬಳಿನೂ ಸಹ ಅಲ್ಲೂ ಕೆಲ ಹೊತ್ತುಗಳ ಕಾಲ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘದ ರಾಜ್ಯ ಸಂಚಾಲಕ ಆನಂದ್ ಪಟೇಲ್, ರೈತ ಸಂಘದ ಅಧ್ಯಕ್ಷ ಧನಂಜಯ್ ಆರಾಧ್ಯ ಮಾತನಾಡಿದ್ದಾರೆ. ನೋಡೋಣ. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ ರೈತರ ಫಲವತ್ತಾದ ಮಣ್ಣು ಕೆರೆ ಸೇರ್ತಿದೆ. ಮಳೆಗಾಲದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಒಯ್ದು ಸೌದು ಮಣ್ಣು ಕೆರೆ ಸೇರ್ತಿದೆ. ಆದರೆ ಅಲ್ಲಿ ಹೂಳು ತುಂಬಿಕೊಂಡಿದೆ. ಹೂಳನ್ನ 10 ವರ್ಷಗಳಿಂದ ಯಾವ ಸರ್ಕಾರಗಳು ಕೂಡ ಒಂದೇ ಒಂದು ಅಡಿ ಹೂಳು ಎತ್ತುವಂಥ ಯೋಗ್ಯತೆಯೂ ಇಲ್ಲ, ಎತ್ತಲೂ ಇಲ್ಲ. ರೈತರು ಫಲವತ್ತಾದಂಥ ಮಣ್ಣನ್ನು ತೊಗೊಂಡು ತೆಂಗಿನ ತೋಟ, ಅಡಿಕೆ ತೋಟಗಳಿಗೆ ಹಾಕ್ಕೊಂಡು ಸಾವಯವ ಕೃಷಿ ಕಡೆ ಗಮನ ಹರಿಸ್ಬೇಕು ಅಂತ ಹೊರಟ್ರೆ ಆ ರೈತರು ತುಂಬತಕ್ಕಂಥ ಗಾಡಿಗಳನ್ನ ಜಪ್ತಿ ಮಾಡ್ತಕ್ಕಂಥದ್ದು ಇಲಾಖೆಯವರು ಗಲಾಟೆ ಮಾಡೋದು ನಿಲ್ಲಿಸೋದು ಕೆಲಸ ಮಾಡ್ತಿದ್ದಾರೆ. ರೈತರ ಭೂಮಿಯಿಂದ ಹೋಗಿರ್ತಕ್ಕಂಥ ಮಣ್ಣನ್ನು ರೈತರು ವಾಪಸ್ ತುಂಬಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಇದೆಲ್ಲದರ ಜೊತೆಗೆ ತುಮಕೂರು ಜಿಲ್ಲೆಗೆ ಶಾಶ್ವತವಾದಂಥ ನೀರಾವರಿ ಯೋಜನೆಗಳನ್ನ ಕಲ್ಪಿಸಲಿಲ್ಲ. ಇಲ್ಲಿ 40 ವರ್ಷ ಆಯಿತು. ಅಪ್ಪರ್ ಭದ್ರಾ ಹೆಸರು ಹೇಳಿ ಇಲ್ಲಿವರೆಗೂ ಸಮರ್ಪಕವಾಗಿ ಯಾವ ಹಳ್ಳಿಗಳಿಗೂ ಕೂಡ ನೀರು ಇರಲಿಲ್ಲ. ಎತ್ತಿನ ಹೊಳೆ ಸ್ಟಾರ್ಟ್ ಆಗಿ 1 ದಶಕನೇ ಕಳೆದೋಯ್ತು. ಎತ್ತಿನ ಹೊಳೆ ನೀರು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಹಣ ಖರ್ಚಾಯಿತು. ಆ ನೀರಾವರಿ ದುಡ್ಡನ್ನು ತೊಗೊಂಡೋಗಿ ರಸ್ತೆಗೆ ಹಾಕಿದ್ರು. ಆದರೂ ಕೂಡ ಒಂದು ಡ್ಯಾಮ್ ಕಟ್ಟೋಕ್ಕಾಗಲಿಲ್ಲ. ಇನ್ನೂ ತುಮಕೂರು ಜಿಲ್ಲೆಯಲ್ಲಿ ಸಮರ್ಪಕವಾದಂಥ ನೀರು ಬರಲಿಲ್ಲ. ಏನು ಹೇಮಾವತಿ ನಾಲಾ ವಲಯ ವ್ಯಾಪ್ತಿಯಲ್ಲಿ ಹೇಮಾವತಿ ನೀರು ಬರಬೇಕಾಯಿತು. ತುಮಕೂರು ಜಿಲ್ಲೆಗೆ 24.5 TMC ನೀರು ಬರಬೇಕು. ಅದನ್ನು 1 ವರ್ಷವೂ ಕೂಡ ತುಮಕೂರು ಜಿಲ್ಲೆಗೆ 24.5 TMC ನೀರನ್ನ ತೊಗೊಳ್ಳೇ ಇಲ್ಲ. ಇಂಥ ಹಲವಾರು ಸಮಸ್ಯೆಗಳು. ಜೊತೆಗೆ ಬಗರುಕುಂ ಕಮಿಟಿ 3 ವರ್ಷ ಆಯಿತು. ಹೊಸ ಸರ್ಕಾರ ಬಂದು 3 ವರ್ಷದಿಂದ ಬಗರುಕುಂ ಕಮಿಟಿಯಲ್ಲಿ ಸಾಗುವಳಿ ಚೀಟಿಯನ್ನು ರೈತರಿಗೆ ಕೊಡಲೇ ಇಲ್ಲ. ಕಾರಣ ಏನಪ್ಪ ಅಂದರೆ ರಾಜಕಾರಣಿಗಳು, ಶಾಸಕರುಗಳೇನಿದ್ದಾರೋ ಅವರು ಎಲೆಕ್ಷನ್ ಬಂದಾಗ ಬಗರುಕುಂ ಕಮಿಟಿ ಮಾಡೋದು, ಸಾಗುವಳಿ ಚೀಟಿನ ಯಾರಿಗೋ ಬೇಕಾದವರು ಕೊಡೋದು, ರಾಜಕೀಯ ಲಾಭ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾರೆ. ಇದು ಹೊರ ಫಲಾನುಭವಿಗಳು ಯಾರಿದ್ದಾರೋ ಅವ್ರಿಗೆ ತುರ್ತಾಗಿ ನೀವು ಸಾಗುವಳಿ ಚೀಟಿನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಇದೆಲ್ಲದರ ಜೊತೆಗೆ 3 ತಲೆಮಾರುಗಳಿಂದ ಏನು ರೈತರು ವ್ಯವಸಾಯ ಮಾಡಿಕೊಂಡು ತೆಂಗಿನ ತೋಟ, ಅಡಿಕೆ ತೋಟ ಮಾಡ್ಕೊಂಬಂದಿದ್ದಾರೋ ಅಂಥ ಕಡೆ ಬಂದು ಈಗ ರೆವಿನ್ಯೂ ಇಲಾಖೆನೇ ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದೆ. ಅಂಥ ಕಡೆ ಬಂದು ಅರಣ್ಯ ಇಲಾಖೆಯವರು ಇದು ನಮ್ಮದು ಜಾಗ ಅಂತೇಳಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಇದು ನಿಲ್ಲಬೇಕು, ಈ ದೌರ್ಜನ್ಯಗಳು ಅಂತೇಳಿ. ಹಾಗೆ ರೈತರ ಫಲವತ್ತಾದಂಥ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಸರ್ಕಾರ KDB ಅನ್ನೋ ಒಂದು ಏಜೆಂಟ್ ಕಂಪ್ನಿ ಮೂಲಕ ಬಂಡವಾಳಶಾಹಿಗಳಿಗೆ ನೀಡ್ತಾ ಇರೋದನ್ನು ಕೂಡ ನಿಲ್ಲಿಸಬೇಕು. ನೀವು ಈಗಾಗಲೇ ಲಕ್ಷಾಂತರ ಎಕರೆ ಪ್ರದೇಶವನ್ನು ನಿಮ್ಮ ಕೈಗಾರಿಕೆಗಳಿಂದ ಹೆಚ್ಚಾಗಿ ಖರೀದಿ ಮಾಡಿ ಇಟ್ಕೊಬಿಟ್ಟಿದ್ದೀರಿ, ಬಂಡವಾಳಶಾಹಿಗೆ ಕೊಟ್ಬಿಟ್ಟಿದ್ದೀರಿ. ಈಗ 10 ವರ್ಷದಿಂದ ಎಷ್ಟು ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ನೀವು ಸ್ವಾಧೀನಪಡಿಸ್ಕೊಂಡ್ರಿ, ಎಷ್ಟು ಲಕ್ಷ ಫ್ಯಾಕ್ಟ್ರಿಗಳಾಗಿದ್ದಾವೆ, ಕೈಗಾರಿಕೆಗಳು, ಎಷ್ಟು ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಅನ್ನೋ ಅಂಕಿಅಂಶವನ್ನು ಕೊಡಿ. ಒಂದು ರೈತನಿಂದ ಭೂಮಿ ಕಿತ್ಕೊಂಡ್ರೆ 2 ವರ್ಷದೊಳಗಾಗಿ ನೀವು ಕೈಗಾರಿಕೆ ಆರಂಭಿಸಬೇಕು. 10 ವರ್ಷ ಆದರೂ ಆರಂಭಿಸಿಲ್ಲ. ಎಷ್ಟೋ ಕಡೆ ಖಾಲಿ ಬಿದ್ದಿದೆ ಲ್ಯಾಂಡು. ಇನ್ನು ಲ್ಯಾಂಡ್ ಅಲ್ಲಿ ಖಾಲಿ ಇದೆ, ಇಲ್ಲಾಲೆ ಹೊಸ ಜಮೀನನ್ನು ರೈತರಿಂದ ಕಬಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ. ಯಾಕೆ ನಮ್ಮ ಜಮೀನನ್ನು ಕಿತ್ತು, ಅನ್ನ ಬೆಳೀತಕ್ಕಂಥ ಜಮೀನನ್ನು ಕಿತ್ತು ಬಂಡವಾಳಶಾಹಿಗಳಿಗೆ ಕೊಡ್ತೀರಿ? ಇವತ್ತು ಯಾವತ್ತೂ ಜಮೀನು ಅನ್ನ ಬೆಳೆಯೋನ ರೈತನ ಹತ್ರ ಇರಬೇಕೇ ಹೊರತು ಬಂಡವಾಳ ಸಹಿತಕ್ಕೆ ಹೋದರೆ ಈ ದೇಶಕ್ಕೆ ದರಿದ್ರ ಬರ್ತದೆ ಅನ್ನೋದನ್ನ ಸರ್ಕಾರ ಮನಗಣಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಹೋರಾಟ ಶುರು. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಬಗರುಕುಂ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಅರಣ್ಯ ಭೂಮಿ ಒತ್ತುವರಿ ಆಗಿರುವಂಥದ್ದು ಇರ್ಬೋದು, ಎಲ್ಲ ವಿಚಾರದಲ್ಲೂ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ವಿಶೇಷವಾಗಿ ನೀರಾವರಿ ಯೋಜನೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಇವತ್ತೇನು ಕೇಂದ್ರ ಸರ್ಕಾರ ಏನು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ 5,000 ಕೋಟಿಯನ್ನು ಬಿಡುಗಡೆ ಮಾಡಿತ್ತು ಅಂತೇಳಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ 3 ವರ್ಷ ಆಯಿತು. ಇದುವರೆಗೊಂದು ಬಿಡಿಗಾಸು ಬಿಡುಗಡೆ ಮಾಡಿಲ್ಲ. ಏನು ಈ ಕ್ಷೇತ್ರದ
ಪಾರ್ಲಿಮೆಂಟ್ ಸದಸ್ಯರು ಏನು ಮಾಡ್ತಿದ್ದಾರೆ, ಚಿತ್ರದುರ್ಗ ಲೋಕಸಭಾ ಸದಸ್ಯರು ಏನು ಮಾಡ್ತಿದ್ದಾರೆ, ಅವ್ರದ್ದೇ ಪಕ್ಷ ಇದೆ ಕೇಂದ್ರದಲ್ಲಿ, ಏನಕ್ಕೆ ಹಣವನ್ನು ತರಲಿಕ್ಕಾಗಿಲ್ಲ. ಕೇವಲ ರೈತರಿಗೆ ಕಣ್ಣೋರ್ಸ ಅಂತ ಮಾತುಗಳನ್ನ ಹೇಳ್ತಾ ಕೇವಲ ತಿಥಿ ನಾಮಕರಣ ಮದುವೆ ಮುಂಚೆಗಳಿಗೆ ಹೋಗ್ತಾರೆ ಬಿಟ್ಟರೆ ಜನಸಾಮಾನ್ಯರ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲ ಕಚೇರಿಗಳಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಿನನಿತ್ಯ ಸರ್ಕಾರಿ ಕಚೇರಿಗಳಿಗೆ ರೈತರು ಅಲಿತಿದ್ದಾರೆ, ಅರ್ಜಿಗಳಿಗಟ್ಟು ತಿಂಗಳಾನುಗಟ್ಟಲೆ ಕಾಯ್ತಿದ್ದಾರೆ, ಯಾವ ಕೆಲಸಗಳು ಆಗ್ತಾ ಇಲ್ಲ. ಇವೆಲ್ಲವನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ರಾಗಿ ಖರೀದಿನಲ್ಲಿ ವಿಪರೀತವಾದಂಥ ಮೋಸ ನಡೀತಾ ಇದೆ, ಇದು ತಪ್ಪಬೇಕು. ಏನು ಸರ್ಕಾರದ ನೀತಿ ಇದೆ, 50 kg 600 ಗ್ರಾಮ್ ಅಷ್ಟೇ ತೂಕ ಮಾಡಬೇಕು. ಇವರು 52 kg 53 kg ತೂಗ್ತಾರೆ. ಗೋಡೌನ್ಗೆ ಹೋದರೆ ಒಂದು ಲೆಕ್ಕ, ತೂಕದರೆ ಒಂದು ಲೆಕ್ಕ. ಈಗ ವಿಪರೀತವಾದಂಥ ಮೋಸ ನಡೀತಾ ಇದೆ. ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ರೈತರ ಪರವಾಗಿ ಜನಪರವಾಗಿಲ್ಲ. ನಿನ್ನೆ ಸಿರಾ ತಾಲೂಕಿನಲ್ಲಿ ಈಕ್ವಿಟಸ್ ಬ್ಯಾಂಗ್ಳೂರು ಒಂದು ಮನೆಯನ್ನು ಸೀಸ್ ಮಾಡಿದ್ದಾರೆ. ಕೋರ್ಟಿಂದ ಆದೇಶ ತಂದು ಅವ್ರ ಮಕ್ಕಳಲ್ಲಿ 7ನೇ ಕ್ಲಾಸು 8ನೇ ಕ್ಲಾಸು ಓದೋಂಥ ಮಕ್ಕಳಿದ್ದಾರೆ. ನಿನ್ನೆ ಶನಿವಾರ ಎಕ್ಸಾಮ್ ಕಮೆನ್ಸ್ ಆಗಿದೆ, ಶುಕ್ರವಾರ ಸಾಯಂಕಾಲ ಸೀಸ್ ಮಾಡಿದ್ದಾರೆ. ಆ ಮಕ್ಕಳು ಭವಿಷ್ಯ ಇವತ್ತು ಹಾಳಾಗಿದೆ. ಸಿರಾ ತಾಲೂಕಿನ ತಹಸೀಲ್ದಾರಿಗೆ ಫೋನ್ ಮಾಡಿದ್ದೀನಿ, DC ಅವರಿಗೆ ಫೋನ್ ಮಾಡಿದ್ದೀನಿ, ಯಾರು ಉತ್ತರ ಹೇಳ್ತಾ ಇಲ್ಲ. ಇವರು ಸುಮ್ಮನೆ ಟಿವಿಗಳಿಗೆ ಪತ್ರಿಕೆಗಳಿಗೆ ಪೋಸ್ ಕಟ್ಕೊಂಡು ಆಡ್ತಾರೆ. ಇಂಥ DCಗಳು, ಇಂಥ ತಾಲೂಕು ಆಡಳಿತ, ಜಿಲ್ಲಾಡಳಿತ ನಮಗೆ ಬೇಕಾಗಿಲ್ಲ. ನಿಜವಾದಂಥ ಜನಪರವಾಗಿ ಕೆಲಸ ಮಾಡೋಂಥ ಜನಪ್ರತಿನಿಧಿಗಳು ಬೇಕು. ಹಾಗಾಗಿ ಇಂಥ ವ್ಯವಸ್ಥೆಯ ವಿರುದ್ಧ ಪ್ರಬಲವಾದಂಥ ಹೋರಾಟ ಮಾಡೋಂಥ ಶಕ್ತಿ ಅಂತ ಸಂಘಟನೆಯನ್ನು ನಾವು ಕಟ್ಟಿ ಮುಂದಿನದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಸಮಸ್ಯೆಗಳಿಗೆ ಈಗಾಗಲೇ 10 ಕಚೇರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅವ್ರ ಅಧಿಕಾರಿಗಳು ಏನು ಬಂದು ಉತ್ತರವನ್ನು ಹೇಳ್ತಾರೆ ಅಂತ ನೋಡೋಣ. ನಮ್ಮ ಈ ಹೋರಾಟ ಒಂದು ದೊಡ್ಡ ಬೃಹದಾಕಾರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಹಾಗೆ ಇವತ್ತೇನು ತುಮಕೂರು ಸುತ್ತಮುತ್ತ ವರ್ತುಲ ರಸ್ತೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಖಂಡನೀಯ. ಈಗಾಗಲೇ ರಸ್ತೆ ಇದೆ, ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ವಸಂತ ನರಸೀಪುರಕ್ಕೆ ಕೊಡಲಿ, ಬೆಂಗಳೂರಿಗನ ಕೊಡಲಿ, ಅಥವಾ ಪೂನಾ ಹೆದ್ದಾರಿಗನ ಕಲೆಕ್ಷನ್ ಕೊಡಲಿ. ಅದನ್ನು ಬಿಟ್ಟು ಸುಮಾರು 700 ಜನ ರೈತರನ್ನ ಇವತ್ತು ಭೂಮಿಯಿಂದ ಕಿತ್ಕೊಳ್ತಿದ್ದಾರೆ. ಫಲವತ್ತಾದ ಭೂಮಿ ಇದೆ, ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಮನೆಗಳನ್ನ ಕಟ್ಕೊಂಡಿದ್ದಾರೆ. ಇವರು ಅವ್ರನ್ನ ಖಾಲಿ ಮಾಡಿಸಿ ಏನು ರಾಜಕಾರಣಿಗಳಿದ್ದಾರೆ ಅವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ದಾರೆ. ಎಲ್ಲರದು ಕೋಟಿ ಆಸ್ತಿಗಳು, ಯಾರ್ದು ಏನು ಕಡಿಮೆ ಇಲ್ಲ. ಹಾಗಾಗಿ ಇದನ್ನು ಬಿಡಿ, ಜನಸಾಮಾನ್ಯರ ಪರವಾಗಿ ನೀವು ಕೆಲಸ ಮಾಡೋದು ಕಡೀರಿ. ಯಾವುದೇ ಕಾರಣಕ್ಕೂ ಈ ರಸ್ತೆ ನೆಪದಲ್ಲಿ ರೈತರನ್ನ ತೆರವು ಮಾಡೋ ಅಂಥ ಕೆಲಸನ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ.